ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇದು ಸೋಮವಾರದ ಒಂದು ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಬಾಗಿಲೆಲ್ಲನೂ ಒರೆಸಿ ರಂಗೋಲಿ ಎಲ್ಲ ಇಟ್ಟಿದ್ದಾಯಿತು. ಹಾಗೆಯೇ ತುಳಸಿ ಕಟ್ಟೆ ಕೂಡ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಕೂಡ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪ್ಯಾಸೇಜ್ ಎಲ್ಲ ಕೂಡ ನೀಟಾಗಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಇವತ್ತು ಸೋಮವಾರ ಆಗಿದೆ, ಹಾಗಾಗಿ ಪೂಜೆ ಮಾಡಬೇಕಿತ್ತು ಅಂಥೇಳಿ ಬೇಗನೆ ಮನೆ ಕೆಲಸನೆಲ್ಲ ಕೂಡ ಮುಗಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತು ಸ್ಕೂಲಿಂದ ನಾನು ರಜಾ ಹಾಕ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಎದ್ದುಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಟ್ಟೆ. ಇನ್ನು ಅಡುಗೆ ಮನೆ ಕೆಲಸ ಏನೂ ಆಗಿರಲಿಲ್ಲ, ಹಾಗೆ ನಾನು ಕೂಡ ಫ್ರೆಶ್ ಅಪ್ ಏನೂ ಆಗಿರಲಿಲ್ಲ. ಸೊ ಇವಾಗ ಫಸ್ಟು ಎದ್ದ ತಕ್ಷಣ ಬಂದು ನಾನು ಇಲ್ಲಿ ನನ್ನ ವೆಯ್ಟ್ನ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೂ ನಾನು ನೀರು ಕೂಡ ಕುಡಿದಿಲ್ಲ, ಹಾಗೆ ಬಾದಾಮಿ ಕೂಡ ತಿಂದಿರಲಿಲ್ಲ. ಫಸ್ಟು ವೆಯ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ಏನಾದರೂ ತಿನ್ನೋಣ ಕುಡಿಯೋಣ ಅಂತ ಹೇಳ್ಬಿಟ್ಟು ಖಾಲಿ ಹೊಟ್ಟೆನಲ್ಲೇ ವೆಯ್ಟ್ ಚೆಕ್ ಮಾಡಬೇಕಲ್ವ, ಹಾಗಾಗಿ. ಸೊ ಈಗ ವೆಯ್ಟ್ ಚೆಕ್ ಮಾಡಿ ಬಂದಿದ್ದ ನಂತರ ನಾನಿಲ್ಲಿ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರಿಗೆ ನಾನಿಲ್ಲಿ ನೋಡಿ ಹಾಕೋತಾ ಇರೋದು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಒಂದು ಕ್ಯಾಪಷ್ಟು ನಾನು ಆ್ಯಪಲ್ ಸೈಡರ್ ವಿನೆಗರ್ನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ. ಸ್ವಲ್ಪ ಇದನ್ನು ಕುಡಿಯೋದಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬಹುದು. ತುಂಬ ಹುಳಿ ಇರುತ್ತೆ, ಒಂಥರ ಒಗರು ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕುಡಿಬೇಕು. ನೀವು ನೋಡ್ತಿದ್ದೀರಾ ನನ್ನ ಮುಖನ ಹೇಗೆ ನನ್ನ ರಿಯಾಕ್ಷನ್ ಇದೆ ಅಂಥೇಳಿ. ಸೊ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ. ಎಷ್ಟು ವೆಯ್ಟ್ ಲಾಸ್ ಆಗಿದೆ, ಎಷ್ಟು ದಿನ ಆಯಿತು ನಾನು ವೆಯ್ಟ್ ಲಾಸ್ ಶುರು ಮಾಡಿ ಎಲ್ಲ ಕೂಡ ನಾನು ನೆಕ್ಸ್ಟ್ ಒಂದು ಯಾವುದಾದ್ರೂ ವೀಡಿಯೋದಲ್ಲಿ ಇದನ್ನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸನ್ನು ಕೊಡ್ತೀನಿ. ನಾನೇನೆಲ್ಲ ಮಾಡ್ತಾಯಿದ್ದೀನಿ ನನ್ನ ವೆಯ್ಟ್ ಲಾಸ್ಗೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ಇವಾಗ ನಾನು ತಕ್ಷಣಕ್ಕೆ ಬಾದಾಮಿ ತಿಂತೀನಿ, ಯಾಕಂದರೆ ಅದು ಬಾಯೆಲ್ಲ ಒಂಥರ ಆಗಿರುತ್ತೆ. ಅದು ಆ್ಯಪಲ್ ಸೈಡರ್ ವಿನೆಗರ್ ತುಂಬ ಹುಳಿ ಇರುತ್ತಲ್ವ, ಮತ್ತು ಒಂಥರ ಅದು ಸ್ಮೆಲ್ ಕೂಡ ಇರುತ್ತೆ. ಹಾಗಾಗಿ ಸೊ ಫಸ್ಟಿಗೆ ಒಂದು ಬಾದಾಮಿನ ಪೀಲ್ ಮಾಡಿ ಫಸ್ಟ್ ಬ್ಯಾಗ್ ಹಾಕ್ಕೊಂಡ್ಬಿಟ್ಟೆ ನಾನು. ಅದಾದ ನಂತರ ಬೇರೆ ಎಲ್ಲ ಕೂಡ ನಾನು ಅದನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಟ್ಟಿಗೆ ಸೇರಿಸಿ ನಾನು ಬಾದಾಮಿನ ಎಲ್ಲಿ ನೆನೆ ಹಾಕಿದ್ದೆ, ಹಸ್ಬೆಂಡ್ಗೆ, ನನಗೆ, ಮಗನಿಗೆ ಅಂಥೇಳಿ. ಸೊ ಇವಾಗ ಬಾದಾಮಿ ಎಲ್ಲ ತಿಂದಿದ್ದಾಯಿತು, ಹಾಗೆ ಬಿಸಿನೀರು ಕೂಡ ಕುಡಿದಿದ್ದಾಯಿತು. ಸೊ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಇವತ್ತು ನಾನಿಲ್ಲಿ. ಇವತ್ತು ಸೋಮವಾರ ಮತ್ತು ನಾನು ರಜಾ ಹಾಕ್ಕೊಂಡಿದ್ದೆ. ನನ್ನ ಮಗನಿಗೆ ಸ್ಕೂಲ್ ಇತ್ತು. ನಂದು ಮಂತ್ಲಿ ಒಂದು ಏನು ರಜಾ ಇತ್ತಲ್ಲ ಅದನ್ನು ನಾನು ಇವತ್ತು ಇಲ್ಲಿ ಹಾಕ್ಕೊಂಡಿದ್ದೆ, ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ನನ್ನ ಮಗನಿಗೆ ಸ್ಕೂಲ್ ಇತ್ತು, ಹಾಗಾಗಿ ಅವನಿಗೆ ಟಿಫನ್ ರೆಡಿ ಮಾಡಲೇಬೇಕಲ್ವ, ಹಾಗಾಗಿ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಮಂಡೇ ಅಂತಂದರೆ ನಂದು ಇಡ್ಲಿ ಅಥವಾ ವೆಜಿಟೇಬಲ್ ಪಲಾವೇ ಇರುತ್ತೆ. ಸೊ ಇವತ್ತು ಕೂಡ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೆ. ಸ್ವಲ್ಪ ಹಸಿದು ತೊಗರಿ ಕಾಳಿತ್ತು, ಅದನ್ನು ಕೂಡ ಹಾಕಿ ನಾನಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಸೊ ತಿಂಡಿ ಎಲ್ಲ ರೆಡಿ ಮಾಡಿ ನನ್ನ ಮಗಂದು ಕೂಡ ರೆಡಿ ಆಗಿ ಅವನು ಹೊರಟ. ನಂಗೆ ಮಧ್ಯ ಮತ್ತೆ ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ ನನ್ನ ಮಗ ಕೂಡ ಸ್ಕೂಲಿಗೆ ಹೊರಡ್ತಾ ಇದ್ದಾನೆ. ಅವನನ್ನು ಸ್ಕೂಲಿಗೆ ಕಳಿಸಿ ನಂತರ ನಾನು ಕೂಡ ಉಳಿದಿದ್ದನ್ನು ಫ್ರೆಶ್ ಅಪ್ ಎಲ್ಲ ಆಗಬೇಕು. ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ನಾನು ಮನೇಲಿದ್ದು ನನ್ನ ಮಗನ ಸ್ಕೂಲಿಗೆ ಕಳಿಸೋದಿದೆಯಲ್ಲ, ಅದೊಂಥರ ಖುಷಿ ಕೊಡುತ್ತೆ ನನಗೆ. ಬಟ್ ಏನು ಮಾಡೋದು, ನಾನು ನನ್ನ ಮಗನ ಕಳಿಸೋದಕ್ಕೆ ಆಗೋದಿಲ್ಲ. ಸೊ ಅದಾದ ನಂತರ ಈ ಕಡೆ ನನ್ನ ಹಸ್ಬೆಂಡೇ ಎಲ್ಲ ಅವರು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡಿ ಮುಗಿಸಿದ್ರು. ಸೋಮವಾರದ ಪೂಜೆ ಕೂಡ ಆಗಿದೆ. ನಂತರ ನಾನು ಪೂಜೆ ಮಾಡಬೇಕು ಅಂಥೇಳಿ ಅಂದ್ಕೊಂಡೆ. ಬಟ್ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪೂಜೆ ಮಾಡೋ ಆಗದೇ ಇರೋ ಥರ ಆಯಿತು. ನನಗೆ ಮಂತ್ಲಿ ಸೈಕಲ್ ಆಯಿತು, ಹಾಗಾಗಿ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಬಟ್ ಉಳಿದಂತೆ ಎಲ್ಲ ಕೂಡ ನಾನು ಕೆಲಸಗಳನ್ನ ಮಾಡ್ಕೊಂಡಿದ್ದೆ. ಸೊ ನೋಡಿ ಹೇಗೆ ಕಾಣ್ತಿದೆ ನಮ್ಮ ದೇವರ ಮನೆ, ಆ ಪೂಜೆ ಹೇಗೆ ಕಾಣ್ತಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಪೂಜೆ ಆದ ನಂತರ ಮತ್ತೆ ನಾನು ಕಿಚನ್ನಿಗೆ ಬರ್ತಾಯಿದ್ದೀನಿ. ಇಲ್ಲಿ ತಿಂಡಿ ರೆಡಿ ನಾನು ನಿಮ್ಗೆ ತೋರಿಸಿಲ್ಲ ಅಲ್ವ, ಹಾಗಾಗಿ ತೋರಿಸೋಣ ಅಂಥೇಳಿ ಇವತ್ತು ನಾನು ಪಲಾವ್ನ ನಾನಿಲ್ಲಿ ರೆಡ್ ಕಲರ್ ಪಲಾವ್ ಮಾಡಿದ್ದೆ. ಸ್ವಲ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ ನಾನು ಮಸಾಲೆ ರುಬ್ಬೋದಕ್ಕೆ, ಒಣಮೆಣ್ಸಿನ್ಕಾಯಿನ ಹಾಕಿ ರುಬ್ಬಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅದೇ ಸ್ವಲ್ಪ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ವಿಷಲೆಲ್ಲ ಹೋಗೋ ಮುಂಚೆನೇ ತೆಗೆದುಬಿಟ್ಟಿದ್ದೆ. ಸ್ವಲ್ಪ ಇನ್ನೂ ಕೂಡ ಅದು ಬಾತು ಪಂಗಿರಲಿಲ್ಲ, ಅಂದರೆ ಅದು ನೀಟಾಗಿ ಅಕ್ಕಿ ಎಲ್ಲ ರೈಸ್ ಥರ ಆಗಿರಲಿಲ್ಲ. ಆಮೇಲೆ ಸ್ವಲ್ಪ ಮತ್ತೆ ಬಿಸಿಗಿಟ್ಟು ಅದನ್ನು ಬಿಸಿ ಮಾಡಿ ಕೊಟ್ಟಿದ್ದಾಯಿತು, ಡಬ್ಬಿಗೆಲ್ಲ ಪ್ಯಾಕ್ ಮಾಡಿ. ಈಗ ನನ್ನ ಹಸ್ಬೆಂಡು ಕೂಡ ಇನ್ನೂ ತಿಂಡಿ ಮಾಡೋಕ್ಕೆ ಬಂದಿರಲಿಲ್ಲ, ಅವ್ರಿಗೆ ಕೂಡ ತಿಂಡಿ ಹಾಕ್ಕೊಟ್ಟೆ. ನೆಕ್ಸ್ಟ್ ನಾನೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾಯಿದ್ದೀನಿ. ಒಂದು ಟ್ಯಾನ್ ರಿಮೂವ್ ಮಾಡುವಂಥ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬಹುದು ಇದು. ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ, ಮತ್ತು 1 ಟೊಮೊಟೊ ಹಣ್ಣಿನ ಜ್ಯೂಸನ್ನು ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ಕಾಫಿ ಪೌಡರ್ ಮತ್ತು ಟೊಮೊಟೊ ಹಣ್ಣಿನ ರಸ ಎರಡು ಕೂಡ ನಮಗೆ ಟ್ಯಾನ್ ರಿಮೂವಲ್ ಆಗಿ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿ ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ ಅದು. ಇನ್ನು ಅಕ್ಕಿ ಹಿಟ್ಟು ಬಂದು ನಮ್ಮ ಒಂದು ಫೇಸ್ನ ಸ್ಕ್ರಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹಾಗೆ ನಾನು ಇವಾಗ ಅದನ್ನು ಕಲಿಸೋದಕ್ಕೆ ಮೊಸರನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಅಕ್ಕಿ ಹಿಟ್ಟು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಫೇಸಲ್ಲಿರುವಂಥ ಎಲ್ಲ ಒಂದು ಮಾಯ್ಶ್ಚರ್ ಕಂಟೆಂಟ್ನ ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗಿ ತುಂಬ ಡ್ರೈ ಆಗಿಬಿಡುತ್ತೆ, ಚಳಿಗಾಲ ಬೇರೆ ಅಲ್ವಾ, ಹಾಗಾಗಿ ಸ್ವಲ್ಪ ಮೊಸರನ್ನ ಹಾಕಿ ಕಲಿಸೋದ್ರಿಂದ ಒಂದು ಮಾಯ್ಶ್ಚರ್ ಕಂಟೆಂಟನ್ನು ಕೊಡುತ್ತೆ, ತುಂಬ ಒಂದು ಸಾಫ್ಟ್ನೆಸ್ಸನ್ನು ಕೊಡುತ್ತೆ. ನನ್ನ ಕೈ ನೀವು ನೋಡ್ತಾ ಇರಬಹುದು. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಇತ್ತಲ್ಲ, ಅಲ್ಲಿಗೆ ನಾನು ಹೋಗಿದ್ದಾಗ ತುಂಬಾ ಬಿಸಿಲಿತ್ತು. ನಾನು ಯೂನಿಫಾರ್ಮ್ ಸ್ಯಾರಿ ಹಾಕಿದ್ದೆ,
ನಾನು ಬ್ಲೌಸ್ ಹಾಕಿರೋಷ್ಟು ಬಿಟ್ಟು ಉಳಿದ ಎಲ್ಲ ಭಾಗ ಏನಾಗಿದೆ ಈ ಥರ ಕಪ್ಪಾಗ್ಬಿಟ್ಟಿದೆ. ಹಾಗೆ ಫೇಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಟ್ಯಾನ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಫಸ್ಟು ನಾನು ಮುಖನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಫಸ್ಟು ಕ್ಲೀನ್ ಮಾಡ್ಕೋಬೇಕಲ್ವ, ಹಾಗಾಗಿ ಅದಾದ ನಂತರ ನಾನಿಲ್ಲಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ಸ್ಟಂಟಾಗಿ ರಿಸಲ್ಟ್ ಸಿಗುತ್ತೆ, ಬಟ್ ತುಂಬ ಏನಲ್ಲ. ಒಂದು ಸಲಕ್ಕೆ ನಮಗೆ ಕಂಪ್ಲೀಟಾಗಿ ಎಲ್ಲ ಟ್ಯಾನ್ ಹೋಗ್ಬಿಡ್ಬೇಕು ಅಂತಂದರೆ ಆಗೋದಿಲ್ಲ. ಒಂದು ವಾರಕ್ಕೆ 1-2 ಸಲ ಇದನ್ನು ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಟ್ಯಾನ್ ಏನಾಗಿದೆ ಪೂರ್ತಿ ಹೋಗುತ್ತೆ. ನನಗಂತೂ ತುಂಬಾ ಟ್ಯಾನ್ ಆಗಿತ್ತು. ಅವತ್ತು ಮಂಡ್ಯದಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲಿ ನಾವು ಓಡಾಡ್ಕೊಂಡು ಎಲ್ಲ ಮಾಡಿದ್ರಿಂದ ನಾನು ಜಾಸ್ತಿ ಬಿಸಿಲಿಗೆಲ್ಲ ಹೋಗೋದಿಲ್ಲ ನೋಡಿ, ಹಾಗಾಗಿ ಬೇಗ ನನ್ನ ಸ್ಕಿನ್ನು ಟ್ಯಾನ್ ಆಗಿಬಿಡುತ್ತೆ. ಹಾಗೆ ನನಗೂ ಕೂಡ ಟ್ಯಾನ್ ಆಗಿತ್ತು. ಹಾಗಾಗಿ ನಾನು ಈ ಒಂದು ಫೇಸ್ ಮಾಸ್ಕನ್ನು ಹಾಕ್ತಾಯಿದ್ದೀನಿ, ಕಾಫಿದು ಫೇಸ್ ಮಾಸ್ಕು. ನೀವು ಯಾರಾದರೂ ಟ್ರೈ ಮಾಡಿದ್ರೆ ಖಂಡಿತ ಒಂದು ಸಲ ಟ್ರೈ ಮಾಡಿ. ತುಂಬ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇದು. ಆ್ಯಂಡ್ ಹಾಗೆ ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನ್ಯಾಚುರಲ್ ಆಗಿ ಇರುತ್ತೆ. ಬೇರೆ ಯಾವುದಾದ್ರೂ ಕೆಮಿಕಲ್ ಕ್ರೀಮ್ಗಳನ್ನ ಹಾಕ್ಕೊಂಡು ಅದರಿಂದ ಸೈಡ್ ಎಫೆಕ್ಟ್ಸ್ಗಳನ್ನ ಮಾಡ್ಕೊಳ್ಳೋ ಬದಲಿಗೆ ಈ ರೀತಿ ಮನೆಯಲ್ಲಿರುವಂಥ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ನಾವು ರೆಮಿಡಿಗಳನ್ನು ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಸ್ಕಿನ್ನನ್ನು ನಾವು ಕೇರ್ ಮಾಡಬಹುದು. ಸೊ ಇದು ನನ್ನ ಸ್ಕಿನ್ ಕೇರ್ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ. ಈಗ ಕೈಗೆಲ್ಲ ಕೂಡ ನಾನು ಅದೇ ಒಂದು ಫೇಸ್ ಪ್ಯಾಕ್ನ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ಆನಂತರ ನಾನು ಸ್ನಾನ ಮಾಡ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಅಂದರೆ ಒಂದಷ್ಟು ಬದಲಾವಣೆ ಅಂತೂ ಖಂಡಿತವಾಗ್ಲೂ ಕಾಣುತ್ತೆ. ಸೊ ನೋಡಿ, ಇವಾಗ ನಾನು 20 ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫೇಸ್ಗೆ ಏನೂ ಕೂಡ ನಾನು ಅಪ್ಲೈ ಮಾಡಿಲ್ಲ. ನಾನು ನಿಮಗೆ ಹಾಗೆ ತೋರಿಸ್ತಿದ್ದೀನಿ ನನ್ನ ಫೇಸನ್ನು. ಕಣ್ಣಿನ ಸುತ್ತ ಕೂಡ ಡಾರ್ಕ್ ಸರ್ಕಲ್ ಎಲ್ಲ ಆಗಿತ್ತು, ಅದು ಕೂಡ ಎಲ್ಲ ಕಡಿಮೆ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ಅದು ಕೂಡ ಟ್ಯಾನ್ ಕೂಡ ಕಡಿಮೆ ಆಗಿದೆ ಆ್ಯಂಡ್ ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಸೊ ನಾನಿವಾಗಿಲ್ಲಿ ನನ್ನ ಒಂದು ಸ್ಕಿನ್ ಕೇರ್ ರೊಟೀನನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ನಾನು ಲಿಪ್ ಬಾಮನ್ನು ಹಚ್ತೀನಿ. ನಂದು ಡ್ರೈ ಸ್ಕಿನ್ನು, ಹಾಗಾಗಿ ತುಂಬ ಬೇಗ ನನಗೆ ಸ್ಕಿನ್ನು ಡ್ರೈ ಆಗಿಬಿಡುತ್ತೆ. ಸ್ನಾನ ಮಾಡಿದ ತಕ್ಷಣ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ತುಂಬಾ ಬಿಗಿ ಬಿಗಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ನಾನ ಮಾಡಿ ಬಂದ ತಕ್ಷಣವೇ ನಾನು ನಿಮಗೆ ಫಸ್ಟ್ ಫೇಸ್ ತೋರಿಸ್ತೆ ಅಲ್ವಾ, ನೋಡಿ ಇವಾಗ ನಾನೀಗ ಲಿಪ್ ಬಾಮ್ನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮಾಯ್ಶ್ಚರೈಸರ್ನ ಹಾಕ್ತಾಯಿದ್ದೀನಿ. ಸೊ ಇದು ಓಪಾಲ್ ಅಂತ ಹೇಳಿ ಮಾಯ್ಶ್ಚರೈಸರು, ತುಂಬ ಚೆನ್ನಾಗಿದೆ. ಇದ್ರದ್ದು ಘಮ ಕೂಡ ನಂಗೆ ತುಂಬ ಇಷ್ಟ. ಆಗಲೇ ನೋಡ್ತಿದ್ದೀರಾ ನೀವು, ಖಾಲಿ ಆಗಿದೆ ಡಬ್ಬ ಪೂರ್ತಿ. ಇದು ನಾನು ಕೈಗಳಿಗೆ ಹಚ್ಚಲಿಕ್ಕೆ ಈ ಒಂದು ಮಾಯ್ಶ್ಚರೈಸರ್ನ ನಾನು ಬಳಸ್ತೀನಿ. ಒಂಥರ ತುಂಬ ಸಾಫ್ಟ್ನೆಸ್ ಕೊಡುತ್ತೆ. ತುಂಬ ಹಾಗೆಯೇ ಆಯ್ಲಿ ಗ್ರೀಸಿ ಅಂತ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಇದು ನನಗೆ ಫೀಲ್ ಆಗುತ್ತೆ, ಲೈಟ್ ವೆಯ್ಟು. ಹಾಗಾಗಿ ಇದನ್ನು ನಾನು ತುಂಬ ವರ್ಷಗಳಿಂದ ಕೂಡ ಬಳಸ್ತಾ ಇದ್ದೀನಿ. ಇದನ್ನೇ ಹಚ್ಚೋದು ಯಾವಾಗಲೂ ಕೈಗಳಿಗೆ ಅಥವಾ ಕಾಲುಗಳಿಗೆ ಏನಾದರೂ ಮಾಯ್ಶ್ಚರೈಸರ್ನ ಹಾಕಬೇಕು ಅಂತ ಹೇಳಿದ್ರೆ. ಸೊ ಅದಾದ ನಂತರ ನಾನು ಇವಾಗಿಲ್ಲಿ ಫೇಸ್ಗೆ ನಾನು ಬಳಸ್ತಿರೋವಂಥದ್ದು ಬಂದು ಮಾಮಾ ಅರ್ತ್ ಅವರ ರೈಸ್ ವಾಟರ್ದು ಮಾಯ್ಶ್ಚರೈಸರ್ನ ಬಳಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಬಳಸ್ತಿರುವಂಥ ಫೇಸ್ ವಾಶಿಂದ ಹಿಡಿದು ನನ್ನ ಕ್ರೀಮು, ಸನ್ಸ್ಕ್ರೀನು, ಮಾಯ್ಶ್ಚರೈಸರ್ ಎಲ್ಲ ಕೂಡ ನಂದು ಮಾಮಾ ಅರ್ತ್ ನಾನು ಯೂಸ್ ಮಾಡ್ತಾ ಇರೋದು. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಮಾಮಾ ಅರ್ಥದ ಪ್ರಾಡಕ್ಟ್ಗಳು. ಹಾಗಾಗಿ ಇದು ನಾನು ಕೂಡ ಬಳಸ್ತೀನಿ. ಯಾವುದೇ ಸ್ಕಿನ್ ಟೈಪ್ ಕೂಡ ನೀವು ಬಳಸಬಹುದು. ಸೊ ನೋಡಿ, ಇವಾಗ ನಾನು ನೆಕ್ಸ್ಟು ಸನ್ಸ್ಕ್ರೀನನ್ನು ಹಾಕ್ತಾಯಿದ್ದೀನಿ. ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಕ್ರೀನಿಗೆ. ನೀವು ನೋಡ್ತಾ ಇದ್ದೀರಾ, ಇದು ಹಳೆ ಸನ್ಸ್ಕ್ರೀನ್ ಅಂದು ಫುಲ್ ಖಾಲಿ ಆಗಿದೆ. ಇದು ನೆಕ್ಸ್ಟ್ ನಾನು ಇವಾಗ ಹೊಸ ತರಿಸ್ಕೊಂಡಿರೋಂಥದ್ದು, ಸ್ವಲ್ಪ ಪ್ಯಾಕೆಟ್ ಚೇಂಜ್ ಇದೆ, ಬಟ್ ಕ್ರೀಮ್ ಅದೇನೇ. ಸೊ ನಾನಿವಾಗ ಫೇಸ್ಗೆ ಮತ್ತು ಕೈಗೆಲ್ಲ ಕೂಡ ನಾನು ಸನ್ಸ್ಕ್ರೀನ್ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಮನೆಯಲ್ಲಿದ್ದರೂ ಕೂಡ ನಾವು ಹೊರಗೆ ಹೋದರೂ ಕೂಡ ಸನ್ಸ್ಕ್ರೀನನ್ನು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಒಂದು ಹೀಟಿಂದ ಕೂಡ ಏನಾಗುತ್ತೆ, ನಮ್ಮ ಸ್ಕಿನ್ನು ಟ್ಯಾನ್ ಆಗುತ್ತೆ. ನಾವು ಬಿಸಿಲಿಗೆ ಹೋದರೆ ಮಾತ್ರ ಹಚ್ಚಬೇಕು ಅಂತ ಏನಿಲ್ಲ. ಈವನ್ ನಾವು ಮನೆ ಒಳಗಡೆ ಇದ್ದಾಗಲೂ ಕೂಡ ನಾವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಲೇಬೇಕು. ನಮ್ಮ ಸ್ಕಿನ್ ಕೇರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೆಪ್ ಇದು. ಇದನ್ನ ಯಾರು ಕೂಡ ನೀವು ಮಿಸ್ ಮಾಡಬೇಡಿ. ನೋಡಿ, ನಾನು ಇವಾಗ ಸನ್ಸ್ಕ್ರೀನನ್ನು ಹಚ್ಚಿದೆ. ನಾನು ಇತ್ತೀಚೆಗೆ ಸನ್ಸ್ಕ್ರೀನ್ ಹಚ್ಚಿದ ನಂತರ ನಾನು ಯಾವುದೇ ಫೇಸ್ ಕ್ರೀಮ್ ಹಚ್ತಾನೇ ಇಲ್ಲ. ಫೇಸ್ ಕ್ರೀಮ್ ನಾನು ತೊಗೊಂಡಿದ್ದೀನಿ, ಆದರೆ ನೀವು ನೋಡಬಹುದು, ನಾನು ತೊಗೊಂಡು ತುಂಬ ತಿಂಗಳುಗಳೇ ಆಗಿದ್ರೂ ಕೂಡ ಅದನ್ನು ನಾನು ಖಾಲಿನೇ ಆಗಿಲ್ಲ. ಯಾಕಂದರೆ ನನಗೆ ಸನ್ಸ್ಕ್ರೀನ್ ಹಾಕಿದ್ಮೇಲೆ ಬೇರೆ ಯಾವ ಕ್ರೀಮು ಹಾಕಬೇಕು ಅಂತ ಅನಿಸೋದೇ ಇಲ್ಲ, ಅದೇ ಸಾಕಾಗುತ್ತೆ. ಹಾಗಾಗಿ ನಾನು ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಸ್ವಲ್ಪ ಪೌಡರ್ ಹಾಕ್ಬಿಟ್ಟು ಇನ್ನು ನಾನೇನು ಕಾಜಲ್ಲು ಬೊಟ್ಟದನ್ನು ಇಟ್ಕೊಂಡು ನನ್ನ ಒಂದು ಸ್ಕಿನ್ ಕೇರ್ನ ಮುಗಿಸ್ಕೊತೀನಿ ನಾನು. ಅದು ಕೂಡ ಚೆನ್ನಾಗಿದೆ. ವಿಟಮಿನ್ ಸಿದು ಡೈಲಿ ಗ್ಲೋ ಫೇಸ್ ಕ್ರೀಮ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಬಟ್ ನನಗೆ ಇದೇ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಿರೋದ್ರಿಂದ ನನಗೆ ಮತ್ತೆ ಇನ್ನೂ ಒಂದು ಕ್ರೀಮ್ ಹಚ್ಚೋದಕ್ಕೆ ನನಗೇನು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನೇನು ಹಚ್ಚೋಕೆ ಹೋಗ್ತಾ ಇಲ್ಲ. ಇವಾಗ ಸ್ವಲ್ಪ ಪೌಡರ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ನಂದು ಐಬ್ರೋ ಎಡ್ಜಸ್ಸಲ್ಲಿ ಸ್ವಲ್ಪ ಐಬ್ರೋ ಕಮ್ಮಿ ಇರೋದ್ರಿಂದ ನಾನು ಐಬ್ರೋ ಪೆನ್ಸಿಲ್ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ.
ತುಂಬ ಏನಿಲ್ಲ, ನನಗೆ ತುದಿಯಿಂದ ಮಾತ್ರ ಸ್ವಲ್ಪ ಹೇರ್ ಕಡಿಮೆ ಐಬ್ರೋನಲ್ಲಿ, ಹಾಗೇನೆ ಕಾಜಲ್ಲು, ನನಗೆ ಕಾಜಲ್ ತುಂಬ ಇಷ್ಟ ಆಗಿದೆ, ನಾನು ಕಾಜಲ್ ಕೂಡ ಹಾಕೋತೀನಿ, ಡೈಲಿ ಹಾಕ್ತೀನಿ ಕಾಜಲ್ ನಾನು. ಸೊ ಕಾಜಲ್ ಹಾಕಿದ ನಂತರ ನೆಕ್ಸ್ಟ್ ಸ್ವಲ್ಪ ಕುಂಕುಮ ಇಟ್ಟು ಒಂದು ಬೊಟ್ಟಿಟ್ಕೊಂಡ್ರೆ ನನ್ನ ಒಂದು ಮೇಕಪ್ಪು ರೆಡಿ ಮುಗಿಯುತ್ತೆ. ಸೊ ಈ ರೀತಿ ನಾನು ಏನು ಒಂದು ಸ್ಕಿನ್ ಕೇರ್ನ ಮಾಡ್ಕೋತೀನಿ. ಹಾಗೆ ನೋಡಿ, ನಾನು ಇವಾಗಷ್ಟೇ ಸ್ನಾನ ಮಾಡಿ ಬಂದಿರೋದು, ನಾನು ಯಾವುದೇ ರೀತಿ ಏನು ಕೂಡ ಕೂಮ್ ಮಾಡಿಲ್ಲ, ಆದರೂ ಕೂಡ ಯಾವುದೇ ರೀತಿ ಟ್ಯಾಂಗಲ್ ಇಲ್ಲ ನನ್ನ ಕೂದಲಲ್ಲಿ, ತುಂಬಾ ಫ್ರೀ ಆಗಿದೆ, ಸಿಕ್ಕೆಲ್ಲ ಏನೂ ಇಲ್ಲ. ನಾನು ಮನೆಯಲ್ಲೇ ಒಂದು ಎಣ್ಣೆನ ಮಾಡ್ಕೊಂಡಿದ್ದೀನಿ, ಅದನ್ನು ಹಚ್ತಾ ಇದ್ದೀನಿ, ಹಾಗಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ನನಗೆ ಅದು. ಆ್ಯಂಡ್ ಈಗ ನಾನು ನನ್ನ ತಿಂಡಿಯನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ನನ್ನ ಒಂದು ಡಯಟ್ ಮಾಡ್ತಿರೋದ್ರಿಂದ ನಾನು ರೈಸ್ ಬಳಸೋದಿಲ್ಲ ಬೆಳಗಿನ ಟೈಮು, ಏನಾದರೂ ಸ್ಮೂದೀಸು ಅಥವಾ ಅಂಬ್ಲಿ ಇರುತ್ತೆ. ಬಟ್ ಇವತ್ತು ಮನೆಯಲ್ಲೇ ಇದ್ದಿದ್ದರಿಂದ ನಾನು ಬೆಳಿಗ್ಗೆ ಮಾಡಿ ವೆಜಿಟೇಬಲ್ ಪಲಾವ್ನೇ ನಾನು ತೊಗೊಂಡೆ, ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರಿಂದ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನಿವಾಗ ಟೀ ಕಾಫಿ ಕುಡಿಯೋದನ್ನು ಬಿಟ್ಟುಬಿಟ್ಟಿದ್ದೀನಿ. ಹಾಗಾಗಿ ನಾನು ಸಂಜೆ ಒಂದೇ ಟೈಮ್ ಕುಡಿಯೋದು. ಮನೇಲಿದ್ದೆ ಅಂಥೇಳಿ ಇವತ್ತು ಸ್ವಲ್ಪ ತಿಂಡಿ ಆದಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ. ಈ ಕಾಫಿ ಪೌಡ್ರ್ ಬಂದು ತುಂಬಾ ಚೆನ್ನಾಗಿದೆ. ನಾನು ಹೊರನಾಡಲ್ಲಿ ಟ್ರಿಪ್ಪಿಗೇನು ಹೋಗಿದ್ವಲ್ಲ, ಆವಾಗ ಅಲ್ಲಿಂದ ತೊಗೊಂಬಂದಿದ್ದು ನಾನು. ತುಂಬ ಚೆನ್ನಾಗಿದೆ. ಇನ್ಸ್ಟಂಟ್ ಕಾಫಿಗಿಂತ ನನಗೆ ಈ ಥರ ಕಾಫಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದಕ್ಕೋಸ್ಕರ ನಾನು ಒಂದು ಫಿಲ್ಟರ್ ಕೂಡ ತರಿಸ್ಕೊಂಡಿದ್ದೀನಿ, ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ. ಸೊ ನೋಡಿ, ಇವಾಗ ಅದ್ರ ಕಾಫಿ ಎಲ್ಲ ಆಗೋಷ್ಟೊತ್ತಿಗೆ ನಾಳೆಗೆ ಇಡ್ಲಿ ಮಾಡೋಣ ಅಂಥೇಳಿ ನಾನಿಲ್ಲಿ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಈವನ್ ನಾಳೆ ಕೂಡ ನಮಗೆ ರಜಾ ಇತ್ತು, ಅಂದರೆ ಕ್ರಿಸ್ಮಸ್ ಹಿಂದಿನ ದಿನದ ವಿಡಿಯೋ ಇದು. ಮಂಗಳವಾರ ಕ್ರಿಸ್ಮಸ್ ಈವ್ ಆಗಿದ್ದರಿಂದ ಕ್ರಿಸ್ಮಸ್ಗೆ ರಜಾ ಇತ್ತು. ಹಾಗಾಗಿ ಇನ್ನು ಸಂಡೇಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ಇದ್ದಿದ್ದರಿಂದ ಅದು ಮಂಗಳವಾರಕ್ಕೆ ಆಗುತ್ತೆ, ಅದಕ್ಕೆ ಇಡ್ಲಿ ಎಲ್ಲ ಮಾಡ್ಕೊಬಿಡೋಣ ಅಂಥೇಳಿ ಇಡ್ಲಿ ಕೂಡ ನೆನೆ ಹಾಕ್ತೆ. ಅಷ್ಟೊತ್ತಿಗೆ ಈ ಕಡೆ ಕಾಫಿ ಕೂಡ ರೆಡಿ ಆಯಿತು. ಸೊ ಕಾಫಿ ಕುಡಿದ್ರೆ ನನ್ನ ಇವತ್ತಿನ ಒಂದು ಮಾರ್ನಿಂಗ್ ರೊಟೀನ್ ಮುಗಿಯುತ್ತೆ. ಸೊ ಈ ರೀತಿಯಲ್ಲಿ ನನ್ನ ಒಂದು ರಜೆ ದಿನ ನನ್ನ ಮಾರ್ನಿಂಗ್ ಹೇಗಿರುತ್ತೆ, ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ, ಅದನ್ನು ನಾನೊಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಈ ವಿಡಿಯೋ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ, ಯಾವುದಾದ್ರೂ ಒಂದು ವಿಷಯ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ, ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಾಗೆ ಯಾರೆಲ್ಲ ಕಾಫಿ ಲವರ್ಸ್ ಇದ್ದೀರಾ ಅವರು ಕೂಡ ನನಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನೋಡಿ, ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ನಾನು ಒಂದು ಮೂವಿನ ಹಾಕ್ಕೊಂಡು ಮೂವಿ ನೋಡ್ತಾ ಇದ್ದೆ. ಮಗನೂ ಇಲ್ದಿರೋದ್ರಿಂದ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರು, ಹಾಗಾಗಿ ನಾನು ಒಬ್ಬಳೇ ಇದ್ದೆ ಅಂಥೇಳಿ ನೆಟ್ಫ್ಲಿಕ್ಸಲ್ಲಿ ಒಂದು ಮೂವಿನ ಹಾಕ್ಕೊಂಡು ಆ ಮೂವಿ ನೋಡ್ತಾ ಇವತ್ತಿನ ದಿನನ ನಾನು ಕಳೆದೆ ಅಂತಲೇ ಹೇಳ್ಬಹುದು. ಥ್ಯಾಂಕ್ ಯು. ಬಾಯ್ ಬಾಯ್.